ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಬಾಬ್ ಮಾಡಾಕ್ತೀನಿ ರೀ. ಕಬಾಬ್ ಮಾಡೋಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತೋರಿಸ್ಲತ್ತೀನಿ. ಇದು ಕಬಾಬ್ ಪೌಡ್ರಿ, ಅಂದರೆ ಕಾರ್ನ್ಫ್ಲವರು ಮತ್ತು ಇದರೊಳಗೆಲ್ಲನೂ ಉಪ್ಪು ಖಾರ ಎಲ್ಲನೂ ಹಾಕಿರ್ತಾರೆ, ಈ ಮಸಾಲೆ ಹಾಕಿರ್ತಾರೆ. ಅದು ಕಬಾಬ್ ಪೌಡ್ರು ಐತಿ. ನಾನು ಕಬಾಬ್ ಪೌಡ್ರ್ ಒಂದು 20-25 ರೂಪಾಯಿ ಸಿಗ್ತಾವೆ ರೀ ಮಾರ್ಕೆಟ್ ಒಳಗೆ. ಒಂದು ಪಾಕಿಟ 10 ರೂಪಾಯಿ ಪಾಕಿಟ ಮೊಸರು ಹಾಕ್ಕೊಂಡೀನಿ ರೀ ನಾನು. ನೀವು ಅರ್ಧರೆ ಹಾಕೋರು ಇಲ್ಲ ಅಂದರೆ ಒಂದು ಹಾಕೋಬೋದು. ನಾನು 10 ರೂಪಾಯಿದ ಒಂದು ಪಾಕೆಟ್ ಮೊಸರು ಹಾಕ್ಕೊಂಡೀನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಅದರೊಳಗೆ ಹಿಟ್ಟೊಳಗೆ ಇರ್ತೈತಿ, ಬಟ್ ನಾವು ಸ್ವಲ್ಪ ಹಾಕೋಬೇಕು ರೀ. ಈಗ ರುಚಿಗೆ ತಕ್ಕಷ್ಟು ಅಂದರೆ ನಿಮ್ಗೆ ಎಷ್ಟು ಖಾರ ತಿಂತಿರಲ್ಲ ಅಷ್ಟು ಖಾರ ಹಾಕೋಬೋದು. ನಾನು 1.5 ಚಮಚ ಖಾರ ಹಾಕ್ಕೊಂಡೀನಿ ಈಗ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ರೀ. ಫುಲ್ 1 ಸ್ಪೂನ್ ಆಗಟ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕ್ರಿ, ನೀರು ಹಾಕೋಬಾರ್ದೇನ. ಇದರೊಳಗೆ ಕಲಿಸ್ಕೊತಿ ಮೊಸರು ಇರ್ತೈತಿ ನೋಡ್ರಿ, ಅದಕ್ಕೆ ಕಲಿಸ್ಕೊಂಡಿರ್ತೀವಿ ನಾವು. ನೀರು ಹಾಕೊಂಡ್ರೆ ಏನು ಅವಶ್ಯಕತೆಯಲ್ಲಿ ನೀರು ಹಾಕೊಳ್ಳೋದೇನ. ಮೊಸರೊಳಗೆ ಎಲ್ಲ ಮೇಂಟೈನ್ ಅಂದ್ರೆ ಎಲ್ಲ ಕಲಿಸ್ಕೊಳ್ಳೋದಾಗ್ತೈತಿ. ಈಗ ಕಲಿಸ್ಕೊಂಡೀನಿ ರೀ. ಇದು ಫ್ರಿಜ್ ಒಳಗೆ 1 ಗಂಟೆರೆ ಇರಲಿ 2 ಗಂಟೆರೆ ಇಡ್ರಿ, ಅಂದರೆ ಸ್ವಲ್ಪ ಎಲ್ಲನೂ ಉಪ್ಪು ಖಾರ ಹಿಡ್ಕೊಳ್ರಿ ಅದು. ಈಗ 1 ಗಂಟೆ ಆಗೈತಿ. ನಾನು ಹುರ್ಕೊಳಕತ್ತೀನಿ ರೀ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳಕತ್ತೀನಿ ನೋಡ್ರಿ. ನಾನು ಇಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕುದಿಲ್ರಿ, ಅಂದರೆ ಕಾಯಿಲ್ ಸ್ವಲ್ಪ. ಎಣ್ಣೆ ಎಷ್ಟು ಕಾಯ್ತೈತಿ ನೋಡ್ರಿ ಅಷ್ಟು ಅಂದರೆ ಕಬಾಬ್ ಬಿಡಕ್ಕೆ ಇದು ಆಗ್ತೈತಿ. ನಾವು ಉರಿ ಸಣ್ಣಗೆ ಇಡಬೇಕು, ಎಣ್ಣೆ ಭಾಳ ಜೋರು ಇದು ಮಾಡ್ಕೋಬಾರ್ದು. ಈಗ ನಾನು ಒಂದೊಂದಾಗಿ ಕಬಾಬ ಬಿಡಾಕತ್ತೀನಿ ನೋಡ್ರಿ. ಈ ಥರ ಬಿಟ್ಕೊಳ್ಳೋದು. ನೀವು ಜಾಸ್ತಿ ಎಷ್ಟು ಎಣ್ಣೆ ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿ ಕಬಾಬ್ ಎಲ್ಲ ಕಡೆನೂ ಅಂದರೆ ಹುರಿತಾವ್ರಿ. ಅವಕ್ಕೆ ನಡು ಒಂದೊಂದು ಕಚ್ ಹಾಕೋದ್ರೆ ಚಾಕುಲೇ ಹಿಂಗೆ ಕಚ್ ಹಾಕ್ರೆ ಅದು ಚೆನ್ನಾಗಿ ಎಲ್ಲನೂ ಬೆಂದಿರ್ತಾವೆ ನೋಡಿರಿ. ಈ ಥರ ಹುರ್ಕೊಳಕತ್ತೀನಿ ನಾನು. ಈಗ ಹುರ್ಕೊಂಡಿದ್ದಾಗಿತ್ತು ನೋಡ್ರಿ, ತೆಕ್ಕೋತೀನಿ. ಒಂದು ಪ್ಲೇಟ್ನಾಗ ಹಾಕ್ಕೊಳಕತ್ತೀನಿ. ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಈ ಥರ ಮಾಡ್ಕೊಂಡಿಂದ. ನೀವು ಮನೆಯಲ್ಲೇ ಕಬಾಬ್ ಹಿಟ್ಟು ಇರ್ಲಿಕ್ಕಂದ್ರೆ ಕಾರ್ನ್ಫ್ಲವರ್ ಹಾಕಿ ಮಾಡ್ಕೋಬೋದು. ಕಬಾಬ್ ಹಿಟ್ಟೇ ಬೇಕು ಏನೇನಿಲ್ಲ, ಬರೀ ಕಾರ್ನ್ಫ್ಲವರ್ ಇತ್ತಂದ್ರೂ ಈ ಥರ ಮಾಡ್ಕೋಬೋದು ರೀ. ಅದರೊಳಗೆ ಸ್ವಲ್ಪ ಉಪ್ಪು ಖಾರ ಮೊಸರು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಥರ ಮಾಡ್ಕೋಬೇಕು. ಮಾಡ್ಕೊಳಕ್ಕೆ ಬರ್ತೈತಿ. ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಇದು. ನಾನು 1/4 kg ಮಾಡಿದ್ನಿ ಕಬಾಬ. ಈಗ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಈಗ ಸರ್ವ್ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ಪ್ಲೇಟ್ನಾಗ ಹಾಕಿ ಸರ್ವ್ ಮಾಡ್ಕೊಂಡೀನಿ ನಾನು. ನೋಡಿರಿ, ತೋರಿಸ್ತೀನಿ ನಿಮಗೆ ಯಾವ ಥರ ಬೆಂದಾವತ್ತಂದ. ನೋಡಿರಿ, ಇದು ಚೆಂದ ಬೆಂದಾವು, ಒಳಗೆಲ್ಲನೂ ಬೆಂದಾವು. ಈ ಥರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರ್ತೈತಿ, ಟೇಸ್ಟು ಚೆನ್ನಾಗಿರ್ತೈತಿ. ಈಗ ಒಂದು ಲಿಂಬೆ ಹಣ್ಣಾಗಿ ಇಟ್ಕೊಂಡು ಇದು ಮಾಡ್ಕೊಳಕತ್ತೀನಿ. ಈ ಕಬಾಬ್ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.